ಸೇರಿದಂತೆ ಸಿನಿಮಾಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಶ್ರಮಜೀವಿಗಳನ್ನ ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನಾನು ಅದೇ ರೀತಿ ನನ್ನ ಲೇಖನಗಳನ್ನ, ಕಥೆಗಳನ್ನ, ಕಾದಂಬರಿಗಳನ್ನ ಪ್ರಕಟಿಸಿದಂಥ ಪತ್ರಿಕಾ ಪ್ರಪಂಚ ಇದೆಯಲ್ಲ, ಅದನ್ನು ನಾನು ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೇನೆ. ಇಷ್ಟೆಲ್ಲ ಹೇಳ್ತಾ ಯಾರ ಹೆಸರನ್ನು ನಾನು ಈಗ ಹೇಳ್ತಾ ಇಲ್ಲ, ಏಕೆಂದ್ರೆ ಇದನ್ನೆಲ್ಲ ಹೇಳಿದಾಗ ನಾನು ಯಾವುದರಲ್ಲಿ ಜೀವಿಸಿದೆ ಅಂತ ಜೀವಿಸಿದ ಎಲ್ಲ ವಲಯಗಳನ್ನು ಒಳಗೊಂಡಿದ್ದೇನೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇಂಥದ್ದೊಂದು ಗೌರವಾರ್ಪಣೆಗೆ ಪಾತ್ರವಾಗೋದಕ್ಕೆ ಈಗ ನಾನು ಯಾರ್ಯಾರನ್ನ ಹೇಳಿದೆ, ಸ್ನೇಹಿತರನ್ನ, ತಾಯಿ ತಂದೆಯರನ್ನ, ಗುರು ಹಿರಿಯರನ್ನ, ಪ್ರಕಾಶಕರನ್ನ, ಸಿನಿಮಾ ಕ್ಷೇತ್ರದವರನ್ನ, ಇವರೆಲ್ಲರೂ ಹೇಳಿದೆ. ನಾನು ಇವತ್ತಿನ ಬಂದು ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಅವರೆಲ್ಲರೂ ಕಾರಣ. ಇದು ಅವರೆಲ್ಲರಿಗೂ ಸಲ್ಲಬೇಕಾಗಿರ್ತಕ್ಕಂಥ ಗೌರವ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನನ್ನ ಸಿನಿಮಾ ಕ್ಷೇತ್ರದಲ್ಲಿ ಸಹಪಂಕ್ತಿ ಭೋಜನದ ಬಗ್ಗೆ ಹೇಳಿದರು. ನಾನು ನಂಬಿರುವಂತ ಒಂದು ತತ್ವ ಅದು. ನಮ್ಮ ವತ್ಸಲ ಅವರು ಸಾಕಷ್ಟು ಉತ್ಸಾಹದಿಂದ ವಿವರಿಸ್ತಾ ಇದ್ರು. ಅವರು ಅದರ ಮಧ್ಯದಲ್ಲಿ ಪಾಪ ಬಂದು ಸ್ವಲ್ಪ ಚೀಟಿ ಕೊಡಬೇಡಿ ಯಾರಿಗೂ ಈ ಸಮಾರಂಭದಲ್ಲಿ ಅಂತ ನಾನು ಹೇಳಿದ್ದೆ. ಆದ್ರೆ ಈ ಚೀಟಿ ವ್ಯವಹಾರ ಬಹಳ ಕಷ್ಟ ನೋಡಿ. ಆಗ ಒಂದೊಂದ್ಸರಿ ಚೀಟಿ ಕೊಟ್ಬಿಡ್ತಾರೆ.